ಶಿವ ಮರ್ಡರ್ ಕೇಸ್ನಲ್ಲಿ ನಾಪತ್ತೆಯಾಗಿರುವಂತಹ ಶಾಸಕ ಬೈರತಿ ಬಸವರಾಜ್ ವಿಚಾರವಾಗಿಯೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು. ಈಗಾಗಲೇ ಕೋರ್ಟ್ನ ಆದೇಶ ಇದೆ, ಆ ಪ್ರಕಾರ ಕ್ರಮ ತಗೊಳ್ಳಲಾಗುತ್ತೆ. ಬೈರತಿ ಬಸವರಾಜ್ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೋತೀವಿ, ಈಗಾಗಲೇ ಕೋರ್ಟ್ ಆದೇಶವನ್ನ ಮಾಡಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ. ಬೈರತಿ ಬಸವರಾಜ್ ವಿರುದ್ಧ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಕಾನೂನು ಕ್ರಮ ತಗೊಳ್ಳಲಾಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಶಿವ ಮರ್ಡರ್ ಕೇಸ್ನಲ್ಲಿ ನಾಪತ್ತೆಯಾಗಿರುವಂತಹ ಶಾಸಕ ಬೈರತಿ ಬಸವರಾಜ್ ವಿಚಾರವಾಗಿಯೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು. ಈಗಾಗಲೇ ಕೋರ್ಟ್ನ ಆದೇಶ ಇದೆ, ಆ ಪ್ರಕಾರ ಕ್ರಮ ತಗೊಳ್ಳಲಾಗುತ್ತೆ. ಬೈರತಿ ಬಸವರಾಜ್ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೋತೀವಿ, ಈಗಾಗಲೇ ಕೋರ್ಟ್ ಆದೇಶವನ್ನ ಮಾಡಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ. ಬೈರತಿ ಬಸವರಾಜ್ ವಿರುದ್ಧ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಕಾನೂನು ಕ್ರಮ ತಗೊಳ್ಳಲಾಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಶಿವ ಮರ್ಡರ್ ಕೇಸ್ನಲ್ಲಿ ನಾಪತ್ತೆಯಾಗಿರುವಂತಹ ಶಾಸಕ ಬೈರತಿ ಬಸವರಾಜ್ ವಿಚಾರವಾಗಿಯೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು. ಈಗಾಗಲೇ ಕೋರ್ಟ್ನ ಆದೇಶ ಇದೆ, ಆ ಪ್ರಕಾರ ಕ್ರಮ ತಗೊಳ್ಳಲಾಗುತ್ತೆ. ಬೈರತಿ ಬಸವರಾಜ್ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೋತೀವಿ, ಈಗಾಗಲೇ ಕೋರ್ಟ್ ಆದೇಶವನ್ನ ಮಾಡಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ.
ಬೈರತಿ ಬಸವರಾಜ್ ವಿರುದ್ಧ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಕಾನೂನು ಕ್ರಮ ತಗೊಳ್ಳಲಾಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಶಿವ ಮರ್ಡರ್ ಕೇಸ್ನಲ್ಲಿ ನಾಪತ್ತೆಯಾಗಿರುವಂತಹ ಶಾಸಕ ಬೈರತಿ ಬಸವರಾಜ್ ವಿಚಾರವಾಗಿಯೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು. ಈಗಾಗಲೇ ಕೋರ್ಟ್ನ ಆದೇಶ ಇದೆ, ಆ ಪ್ರಕಾರ ಕ್ರಮ ತಗೊಳ್ಳಲಾಗುತ್ತೆ. ಬೈರತಿ ಬಸವರಾಜ್ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೋತೀವಿ, ಈಗಾಗಲೇ ಕೋರ್ಟ್ ಆದೇಶವನ್ನ ಮಾಡಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ. ಬೈರತಿ ಬಸವರಾಜ್ ವಿರುದ್ಧ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಕಾನೂನು ಕ್ರಮ ತಗೊಳ್ಳಲಾಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಶಿವ ಮರ್ಡರ್ ಕೇಸ್ನಲ್ಲಿ ನಾಪತ್ತೆಯಾಗಿರುವಂತಹ ಶಾಸಕ ಬೈರತಿ ಬಸವರಾಜ್ ವಿಚಾರವಾಗಿಯೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು. ಈಗಾಗಲೇ ಕೋರ್ಟ್ನ ಆದೇಶ ಇದೆ, ಆ ಪ್ರಕಾರ ಕ್ರಮ ತಗೊಳ್ಳಲಾಗುತ್ತೆ. ಬೈರತಿ ಬಸವರಾಜ್ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೋತೀವಿ, ಈಗಾಗಲೇ ಕೋರ್ಟ್ ಆದೇಶವನ್ನ ಮಾಡಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಎಫ್ಐಆರ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಏನ್ ಕ್ರಮ. ಬೈರತಿ ಬಸವರಾಜ್ ವಿರುದ್ಧ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಕಾನೂನು ಕ್ರಮ ತಗೊಳ್ಳಲಾಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ.